ಹೊಸ ವರ್ಷಕ್ಕೆ ದಿನಗಣನೆ ಪ್ರಾರಂಭ ಆಗಿದೆ. ಬಹುತೇಕರು ಈ ಮೋಜು ಮಸ್ತಿ ಮಾಡಬೇಕು, ಪಾರ್ಟಿ ಮಾಡಬೇಕು ಅಂತ ಪಬ್ಗಳ ಮೊರೆ ಹೋಗ್ತಿರ್ತೀರಿ. ಹಾಗಾಗಿ ಪಬ್ಗೆ ಹೋಗೋರು, ಪಬ್ ಅಲ್ಲಿ ಪ್ಲಾನ್ ಮಾಡಿರೋರು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕು. ಈ ಹಿಂದೆ ಶಿಲ್ಪಾ ಶೆಟ್ಟಿ ಒಡೆದ ಪಬ್ ಅಲ್ಲಿ ಗಲಾಟೆ ಆಯ್ತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಈಗ ಬೆಂಗಳೂರು ಹೆಣ್ಮಕ್ಳೇ ಹುಷಾರ್ ಹುಷಾರ್, ನ್ಯೂ ಇಯರ್ ಪಾರ್ಟಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದೀರಾ ಅಂದ್ರೆ ಈ ಸ್ಟೋರಿಯನ್ನ ನೋಡಿದ್ಮೇಲೆ ಪ್ಲಾನ್ ಮಾಡಿ. ಜೊತೆಗೆ ಫ್ರೆಂಡ್ಸ್ ಇದ್ದಾರೆ, ಪ್ರಾಬ್ಲಮ್ ಆಗಲ್ಲ ಅಂದ್ಕೊಂಡಿದ್ರು ಕೂಡ ನಿಮ್ಮ ಊಹೆ ತಪ್ಪು. ನೀವ್ ಯಾರ ಜೊತೆ ಹೋದ್ರೂ ಕೂಡ ಕಾಮುಕರ ಕಾಟ ಮಾತ್ರ ತಪ್ಪಲ್ಲ. ಒಂದ್ ವೇಳೆ ಪಬ್ಗಳಿಗೆ ಹೋದ್ರೆ ಏನಾಗುತ್ತೆ ಗೊತ್ತಾ ನಿಮ್ಮ ಪರಿಸ್ಥಿತಿ? ಎಲ್ಲರ ಮುಂದೆ ಹುಡುಗಿ ಶರ್ಟ್ ಬಿಚ್ಚೋದಕ್ಕೆ ಕಿರಾತಕ ಯತ್ನ ಮಾಡದ್ನ ಅನ್ನೋದು ಪ್ರಶ್ನೆ. ರಾತ್ರಿಗೆ ಬಾ ಸ್ವರ್ಗ ತೋರಿಸ್ತೀನಿ ಅಂತ ಅಂದ್ರೂ ಕೂಡ ಯಾಕೆ ಆತನ ಅರೆಸ್ಟ್ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಲೈಂಗಿಕ ದೌರ್ಜನ್ಯ ನಡೆಸಿದ್ರು ಕೂಡ ಪುಂಡರ ಅರೆಸ್ಟ್ ಯಾಕಿಲ್ಲ? ಗ್ಯಾರಂಟಿ ನ್ಯೂಸ್ ನಲ್ಲಿ ಡೇಂಜರ್ ಪಬ್ಗಳ ಅಸಲಿ ಮುಖವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹೆಣ್ಣು ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಸೇಫ್ ಆಗಿದೆ ಪಬ್ಗಳು ಅನ್ನುವಂತ ಪ್ರಶ್ನೆಗೆ ಇಲ್ಲ ಹೆಣ್ಣು ಮಕ್ಕಳಿಗೆ ಸೇಫ್ ಆಗಿಲ್ಲ ಪಬ್ಗಳು ಅನ್ನುವಂತ ಉತ್ತರ ಸಿಗುತ್ತೆ. ಮೊನ್ನೆ ಶಿಲ್ಪಾ ಶೆಟ್ಟಿ ಒಡೆದ ಪಬ್ನಲ್ಲೇ ರಾತ್ರಿ, ಅದು ಕೂಡ ಮಧ್ಯರಾತ್ರಿ 1:30 ಸುಮಾರಿಗೆ ಗಲಾಟೆ ಆಗೋಯ್ತು. ಅದನ್ನ ನೋಡಿದ್ಮೇಲೆ ಪಬ್ಗಳಿಗೆ ಹೋಗೋದಾ ಬೇಡವಾ? ಈ ರೀತಿ ಗಲಾಟೆ ಆಗುತ್ತೆ, ಪುಂಡರ ಕಾಟ ಜಾಸ್ತಿ ಇದೆ ಅಂತ ಯೋಚನೆ ಮಾಡೋ ಹೊತ್ತಲ್ಲೇ ಮತ್ತೊಂದು ಪಬ್ನ ಕರಾಳ ಮುಖವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹೆಣ್ಣು ಮಕ್ಕಳ ಮೇಲೆ ಅಟ್ಯಾಕ್ ಮಾಡೋದು ಕಿರಾತಕ ಮುಂದಾಗ್ತಾನಂತೆ, ಶರ್ಟ್ ಕೈ ಹಾಕ್ತಾನಂತೆ. ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಆತನ ವಿರುದ್ಧ ಕ್ರಮ ಇಲ್ಲ ಅನ್ನೋದು ಪ್ರಶ್ನೆ. ಮೊನ್ನೆ ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ ಆಯ್ತು. ನೀವು ಸೈಕಲ್ ಗ್ಯಾಪ್ ಪಬ್ಗೆ ಹೋದ್ರೆ ಅಷ್ಟೇ ನಿಮ್ಮ ಕತೆ. ಅದರ ಹೆಸರೇ ಅದು, ಸೈಕಲ್ ಗ್ಯಾಪ್ ಪಬ್. ಯುವತಿಯ ಜೊತೆ ಕಿರಿಕಾಗಿದೆ ಅಂತೆ ನೋಡಿ. ನಾಗರಬಾವಿಯಲ್ಲಿರುವಂತಹ ಪಬ್. ನಿನ್ ನಂಬರ್ ಕೊಡು ಅಂತ ಯುವತಿ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನಂತೆ ಈ ಕಿರಾತಕ. ರಕ್ಷಣಾ ವೇದಿಕೆ ಹೆಸರು ಹೇಳ್ಕೊಂಡು ಉಮೇಶ್ ಎಂಬಾತ ಕಿರಿಕ್ ಮಾಡಿದ್ದಾನಂತೆ. ಯುವತಿ ಸ್ನೇಹಿತ ಹೇಮಂತ್ ಎಂಬಾತನ ಜೊತೆಗೂ ಕೂಡ ಗಲಾಟೆ ಮಾಡಿದ್ದಾನೆ. ಸ್ನೇಹಿತ ಇದನ್ನ ಸೇಫ್ ಆಗಿರಬಹುದು ಅಂತ ಯುವತಿ ಅನ್ಕೊಂಡ್ರೆ ಆತನನ್ನು ಬಿಟ್ಟಿಲ್ಲ, ಆತನ ಜೊತೆ ಕೂಡ ಗಲಾಟೆ ಮಾಡಿದ್ದಾರೆ. ಪಾರ್ಟಿ ಮುಗಿದು ಹೊರ ಬಂದಾಗ ಕೈ ಮಿಲಾಯಿಸೋ ಮಟ್ಟಿಗೆ ಬೆಳೆದ್ಬಿಟ್ಟಿತ್ತಂತೆ ಗಲಾಟೆ. ಹುಡುಗರನ್ನ ಕರೆಸಿ ಹೇಮಂತ್ ಮೇಲೆ ಹಲ್ಲೆಗೆ ಉಮೇಶ್ ಮುಂದಾಗಿದ್ದ ಅನ್ನೋದ್ರ ಡೀಟೇಲ್ಸ್ ಇದು. ಕಳೆದ ಬುಧವಾರ ನಾಗರಬಾವಿಯಲ್ಲಿ ನಡೆದಿರುವಂತಹ ಗಲಾಟೆ. ಸದ್ಯ ಪಬ್ನಲ್ಲಿ ಅಸಭ್ಯ ವರ್ತನೆ ಅಂತ ಪರಸ್ಪರ ದೂರು, ಪ್ರತಿ ದೂರು ಕೂಡ ದಾಖಲಾಗಿದೆಯಂತೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಕೇಸ್ಗಳನ್ನ ದಾಖಲಿಸಲಾಗಿದೆ. ದೂರು ದಾಖಲಾದ್ರೂ ಕೂಡ ಇಲ್ಲಿ ತನಕ ಪೊಲೀಸರು ಯಾರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಯಾರ ವಿರುದ್ಧನೂ ಕೂಡ ಕ್ರಮ ಆಗಿಲ್ಲ ಅನ್ನುವಂಥ ಉತ್ತರ. ಯಾಕಂದ್ರೆ ಯಾರಾದ್ರೂ ಪ್ರಭಾವಿಗಳ ಒತ್ತಡ ತಂದಿದ್ದಾರ ಗೊತ್ತಿಲ್ಲ. ಪೊಲೀಸರು ಇನ್ನೂ ತನಕ ಕ್ರಮ ಕೈಗೊಂಡಿಲ್ಲ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಸೈಕಲ್ ಗ್ಯಾಪ್ ಪಬ್ ಇಲ್ಲಾಗಿರುವಂತಹ ಗಲಾಟೆಯ ದೃಶ್ಯ.